ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತರಕಾರಿ ಇಡ್ಲಿ ಮಾಡೋಣ. ಎಷ್ಟು ಸಾಫ್ಟಾಗಿ ಉದ್ದುದ್ರಾಗಿದೆ. ಬೌಲಿಗೆ 1 ಕಪ್ನಷ್ಟು ಇಡ್ಲಿ ರವೆ ಹಾಕ್ಕೊಳ್ಳೋಣ. ಬೆಚ್ಚಗೆ ನೀರು ಇಡ್ಲಿ ರವೆಗೆ ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ನೆನೆಯೋಕೆ ಬಿಡೋಣ. ನಾನು ಇಡ್ಲಿಗೆ ಒಂದು ಸೌತೆಕಾಯಿ ಬಳಸ್ತಾ ಇದ್ದೀನಿ. ಸೌತೆಕಾಯಿ ಕಹಿ ಇದೇನೋ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಡಿ. ಒಂದೊಂದು ಸೌತೆಕಾಯಿ ಕಹಿ ಬರುತ್ತೆ. ತುರಿಯೋ ಮಣೆಯಲ್ಲಿ ತುರ್ಕೊಳ್ಳೋಣ. ನಾನು ಸೌತೆಕಾಯಿ ಇರೋದ್ರಿಂದ ನಾನು ಸಿಪ್ಪೆ ತೆಗ್ದಿಲ್ಲ, ಹಾಗೆ ತುರಿತಾ ಇದ್ದೀನಿ. ಸೌತೆಕಾಯಿ ಬಲ್ತಿತ್ತು ಅಂದರೆ ಸ್ವಲ್ಪ ಸಿಪ್ಪೆ ತೆಗೆದು ತುರ್ಕೊಂಡಿರೋದು. 2 ಹಸಿಮೆಣಸಿನ್ಕಾಯಿ, 1/4 ಇಂಚಿನಷ್ಟು ಶುಂಠಿ, 4 ರಿಂದ 5 ಕಾಳು ಮೆಣಸು. ಇದನ್ನು ಹಾಕೋದ್ರಿಂದ ಕೆಲವರು ಸೌತೆಕಾಯಿ ತಿಂದರೆ ಶೀತ ಆಗುತ್ತೆ ಅಂತಾರೆ. ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಇದು ಹಾಕೋದ್ರಿಂದ ಇಡ್ಲಿ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಈಗ ಇದನ್ನು ನೀರು ಹಾಕ್ದಂಗೆ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಡ್ಲಿ ರವೆ ನೆನೆಯೋಕೆ ಬಿಟ್ಟಿದ್ದಲ್ಲ, ಈ ಥರ ನೀರೆಲ್ಲ ಹಿಂಡಿಬಿಟ್ಟು ಹಾಕ್ಕೊಳ್ಳೋಣ. ತುರಿದಿಟ್ಕೊಂಡಿರೋ ಸೌತೆಕಾಯಿ ಹಾಕ್ಕೊಳ್ಳೋಣ. ಸೌತೆಕಾಯಿ ನೀರು ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಇಡ್ಲಿ ಮಾಡಿ ನೀವು, ರುಚಿ ತುಂಬ ಚೆನ್ನಾಗಿರುತ್ತೆ. ರವೆ ಇಡ್ಲಿ ತಿಂದಿರ್ತೀವಿ, ಪ್ಲೇನ್ ಇಡ್ಲಿ ತಿಂದಿರ್ತೀವಿ. ಈ ಥರ ತರಕಾರಿ ಬಳಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 10 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ. 10 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ಚೆನ್ನಾಗಿ ನೆಂದಿದೆ. ಸೌತೆಕಾಯಿ ನೀರೆಲ್ಲ ಹೀರ್ಕೊಂಡಿದೆ. ಈಗ ಇಡ್ಲಿ ಮಾಡೋಕ್ಕೆ ರೆಡಿ ಇದೆ. ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಒಂದೊಂದೇ ಸೌಟು ಸ್ವಲ್ಪ ಇಡ್ಲಿ ಆಕಾರಕ್ಕೆ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಸ್ಟ್ಯಾಂಡಿಗೂ ಹಾಕ್ಕೊಳ್ಳೋಣ. ಇದೇ ಥರ ಎಲ್ಲ ಇಡ್ಲಿ ಪ್ಲೇಟಿಗೂ ಹಾಕ್ಕೊಳ್ಳೋಣ. ನೀರು ಕುದಿಯೋಕ್ಕಿಟ್ಟಿತ್ತು, ಚೆನ್ನಾಗಿ ಕುದೀತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೇಯೋಕೆ ಬಿಟ್ಟಿತ್ತು. ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಯೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.